ಲಕ್ಷ್ಮಕ್ಕ 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 ಯಾಕೆ ಹಂಗೆ ಕುಂತಿ? ಏನ್ ಬಿಡವ, ಎಲ್ಲರೂ ಹೋದ್ರು. ಏನ್ ಮನೆ ಎಲ್ಲ ಖಾಲಿ ಖಾಲಿ ಖಾಲಿ. ಯಾರು ನನ್ನೊಂದು ಮಾತು ಹೋಗ್ತೀನಿ ಅಂತ ಕೇಳಿಲ್ಲ, ಬರ್ತೀನಿ ಅಂತನೂ ಕೇಳಿಲ್ಲ. ನನ್ ಗಂಡ್ ಬಿಡಕ್ ಹೋಗ್ಯಾನ. ಹೌದ್ ಬಿಡವ, ನಿನ್ನೆ ನೋಡು ನಾವೆಲ್ಲ ಅಷ್ಟು ಆರ್ತಿ ಸಜ್ಜು ಮಾಡ್ಕೊಂಡು ಎಲ್ಲ ಮಾಡಿದ್ರು. ಒಬ್ರು ಒಂದು ಚೂರು ಅದನ್ನು ಪದ್ಧತಿ ಅಂತವೆಲ್ಲ ಏನಿಲ್ಲ ಅಂದ್ರು. ಬಡ ಬಡ ಒಳಗೆ ಹೋಗ್ಕೊಂಡ್ರು, ಕೋಣೆಗೆ ಹೋದ್ರು, ಅರ್ಬಿ ಪ್ಯಾಕ್ ಮಾಡ್ಕೊಂಡ್ರು, ಆಯ್ತು ಹೋದ್ರನ್. ಬೆಳಗ್ಗೆ ಎಷ್ಟೊತ್ತಿಗೆ ಹೋದ್ರು? ಹ್ಞೂನವ, ನಸಿನಾಗ ಹೋಗ್ಯಾರ. ಈಗ ಜಲ್ದಿ ಇತ್ತಂತ ಹೋಗ್ಯಾರ. ಮನೆ ಬೇಕು ಅನ್ನಕತ್ತೈತಿ, ಹೊರಗೆ ಬಂದು ಕುಂತೀನಿ. ಅದಕ್ಕೆ ಏನೋ ನನ್ನ ಜೀವನ. ಹೋಗ್ಬಿಡು, ನೀನೇನ್ಲ ಈ ಕಡೆ ಬಂದಿಯಲ್ಲ? ಇಲ್ಲಿ ಬಿಡ ಲಕ್ಷ್ಮಕ್ಕ, ನಾನು ಹಂಗ ನೀ ಏನ್ ಮಾಡಕತ್ತ ಅಂತ ನೋಡಕಂತ ಬಂದೆ. ಮತ್ತೆ ಹುಡುಗರು ನಿನ್ನೆ ಹಂಗೆ ಮಾಡಿದಲ್ಲ, ನಿಂಗೇನಾರು ಬ್ಯಾಸರ ಇರ್ತೈತಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಂಥ ಬ್ಯಾಸರಗಳು ಜಗ್ಗಿ ಕಳೆದ್ಬಿಟ್ಟಿನಿ. ಇದೇನು ನನಗೆ ಹೊಸ್ತಾಗೆಲ್ಲ. ಹೋಗ್ಬಿಡು, ಹೊಲಕರ ಹೋಗಂಬಲ್ಲಿ. ಒಂದು ಸ್ವಲ್ಪ ಬೇರೆ ಕಡೆ ವಿಚಾರ ಹೋದ್ರೆ ಮನಸ್ಸಾಗರಾಗತ್ತ. ಅಯ್ಯ ಲಕ್ಷ್ಮಕ್ಕ, ನಾನು ಅದನ್ನ ಅನ್ಬೇಕನ್ ನೋಡು. ನಡಿ ಹೊಲ ಕಡೆ ಅಡ್ಯಾಡ್ಕೊಂತ ಹೋಗೋಣ. ಚೌಳಿ ಕಾಯಿಗಿದಲ್ಲ, ಚೌಳಿ ಕರ್ಕೊಂಬರೋಣ. ಸೌತಿಕಾಯಿ, ಎಳೆ ಸೌತಿಕಾಯಿ ಅವು ಇವು ಹರ್ಕೊಂಬರೋಣ. ಒಟ್ಟೊತ್ತು ಅಲ್ಲೇ ಕುಂದ್ರಣ ಮಾತಾಡ್ಕೊಂತ. ಬಾ ಹೋಗಂಬ. ಚಿಂಚಿ ಏನ ಹೇಳ, ಮನಸ್ಸಿಗೆ ಎಷ್ಟ ನೋವು, ಎಷ್ಟ ಸಂಕಟ ಏನೇ ಇರ್ಲಿ, ಈ ನಮ್ಮ ಭೂಮಿ ತಾಯಿ ಪರಿಸರದ ಮುಂದೆ ಏನೇನಲ್ಲ ನೋಡು. ಎಷ್ಟು ಅದೇನ ಅಂತಾರಲ್ಲ, ನೊಂದು ಮನಸ್ಸಿಗೆ ಹಿತ ಕೊಡುತ್ತೆ ಅಂತಾರಲ್ಲ, ಹಂಗ ಈ ಗಾಳಿ ಹಸಿರು ಈ ಎಷ್ಟು ಚಂದ ಅನ್ಸುತ್ತೆ. ಒಟ್ಟು ಹೊಲ್ದಾಗ ಅಡ್ಯಾಡ್ ಬಂದೆ ನೋಡು. ಸೊಪ್ಪು ಸೆದಿ ಕಿತ್ಕೊಂಡು ಕಾಯಿಪಲ್ಲೆ ಕಿತ್ಕೊಂಡು ಬಂದ್ರೆ ಅದು ಎಷ್ಟು ಮಜಾ ಅನ್ಸುತ್ತಲ್ಲ. ಅದಕ್ಕೆ ಅಲ್ಲನ ಲಕ್ಷ್ಮಕ್ಕ, ರೈತರು ಏನಾದ್ರೂ ಬಿಟ್ಕೊಡ್ತಾರ, ಭೂಮಿ ತಾಯಿ ಮಾತ್ರ ಬಿಟ್ಕೊಡಂಗಿಲ್ಲ. ಅದು ಬೆಳಿಲಿ ಬೆಳೆದೇ ಇರಲಿ, ಅದ್ರಾಗ ಬಿತ್ತಾರ, ಅದ್ರಾಗ ಅದೇನ ಲುಕ್ಷಣೆ ಆದ್ರೂ ತೊಟ್ಟು ಕಣ್ಣೀರ್ ಹಾಕ್ತಾರ, ಮತ್ತೆ ಮುಂದಿನ ಸಲ ಮತ್ತೆ ಪ್ರಯತ್ನ ಮಾಡ್ತಾರ. ಹಂಗಂತ ಯಾವತ್ತು ಭೂಮಿ ತಾಯಿನ ತೊರೆಯಂಗಿಲ್ಲ ಅವರು. ಆದ್ರೆ ಕಲ್ತಾರ ನೋಡು ಭೂಮಿ ತಾಯಿನ ಮರ್ತಿರೋದು. ನಾಳೆ ಏನು ಅನ್ನ ತಿಂತಾರ ರೊಕ್ಕ ತಿಂತಾರ ಅದ ಗೊತ್ತಾಗೋಲ್ತು. ಚಲೋ ಮಾಡಿಬಿಡ್ಲಿ. ನೀನ್ ಇಲ್ಲಿ ಕರ್ಕೊಂಡ್ ಬಂದದಕ್ಕಿಲ್ಲ ಅಂದಿದ್ರೆ ಮನೆಗೆ ಹೋಗ್ಬೇಕೆ ಅದ ಮನ್ಸಿನಾಗ ಇಟ್ಕೊಂಡು ಕರಿಕೊಂತ ಕುಂದಿರ್ತಿದ್ದೆ. ಹಂಗ ಕರಿಯ ಇದ್ರಾಗ ಗಾಡ್ಯಾಗ ಒಯ್ದನೆಲ್ಲ ಕಾಯಿಪಲ್ಲೆನ ಆರಾಮ್ ನಡ್ಕೊಂತ ಹೋಗಂಬ. ಇನ್ಮೇ ಹಂಗ ಮಾಡೋಣ ಲಕ್ಷ್ಮಕ್ಕ, ದಿನ ಬರೋಣ. ಹೊಲ್ದಾಗ ಏನಾರು ಕಾಳು ಕಡಿ ಕಾಯಿಪಲ್ಲೆ ಹಾಕ ನಿನ್ಮೇಲೆ, ನಾನು ನೀನು ಇಬ್ರು ಅದ್ರಾಗ ಏನಾರು ಕಳೆ ಬೆಳೆ ತೆಗೆದು ಅದ್ರಾಗ ಬಂದದ ಉತ್ಪನ್ನ ಅದು ಇದು ಮಾಡೋಣ. ಸುಮ್ಮನೆ ಮನ್ಯಾಗ ಕುಂತ್ರೆ ಬ್ಯಾಸ್ರಾಗತ್ತೆ. ಹೊಲ್ದಾಗಿದ್ರೆ ಯಾ ಚಿಂತಿರಲ್ಲ, ಯಾರೋ ಗುರುಜನು ಇರಂಗಿಲ್ಲ. ಇನ್ಮ್ಯಾಗ ಹೊಲಕ್ ಬಂದು ಕೈಲಾಗ ಕೆಲಸ ಮಾಡ್ಕೊಂಡು ಒಟ್ಟು ಅದ್ರಾಗ ಏನ್ ಭೂಮಿ ತಾಯಿ ಏನ್ ಕೊಡ್ತಾರ ಬೆಳೆನಂತ. ಇನ್ಮ್ಯಾ ಬರೋಣ. ನಿನ್ ಮತ್ತ ಒಲನ್ ಬಡವ. ಅಯ್ಯ ನಾ ಅದನ್ನ ಅನ್ಬೇಕನ್ ನೋಡು. ಇನ್ನಾರ ನನಗೇನವ ಮಕ್ಳು ಮದುವೆ ಅದು ಅವ್ರ ಪಾಡಿಗೆ ಅವ್ರು ಹೋದ್ರು. ನಾನ್ ಗಂಡ ಮುಂಜಾನೆ 9 ರಾತ್ರಿ ಬರ್ತಾನೆ. ನಾವು ಇಬ್ಬರ ಅಡಿಗೆ ಏಟ್ಲೆ ಅದು. ಅದಕ್ಕೆ ನಾನು ಅದ ಅನ್ಕೊಂಡಿದ್ ನೋಡು. ಹೊಲ್ದಾಗರ ಹಿಂಗ್ ಬಂದ್ ಕುಂತು ಉಂಡ್ರೆ ಒಟ್ಟು 4 ಹೊಟ್ಟೆ ಹೋಗವು, ನಿನ್ ಕೊಟ್ಟ ಒಟ್ಟು ಮಾತನ್ನು ಹಾಕವು. ಆಮೇಲೆ ಹೊಲ್ದಾಗ ಹಿಂಗೆ ಎಷ್ಟು ಚಂದ ಏನಾರ ಕೆಲಸ ಮಾಡಿ ಮೈ ಬಗ್ಗಿಸಿದ್ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು. ಮನಸ್ಸಿನ ಚಿಂತೆನೂ ಹೋಗುತ್ತೆ. ಮನಸ್ಸಿನಾಗ ಚಿಂತಿದ್ರ 108 ಜಡ್ ಅಂತ. ಮನಸ್ಸಿಗೆ ಚಿಂತಿಲ್ಲ ಅಂದ್ರೆ ಯಾ ಜಡ್ಡಿ ಇಲ್ಲ ಅಂತ. ಅದಕ್ಕೆ ಇದಕ್ಕರ ಮಾಡ್ಕೊಂತ ಒಟ್ಟು ಅದ್ರ ಮರಿಬೇಕಂತ ನನಗೂ ಹಂಗ ಅನ್ಸಕತ್ತಿತ್ತು. ನೀನು ಅದನ್ನ ಅಂದಲ್ಲ, ಹಂಗ ಮಾಡಂತ. ನಾಳೆಯಿಂದ ಗೌರಿಗೆ ಹೇಳ್ತೀನಿ, ಕಾಯಿಪಲ್ಲೆದು ಒಂದೆರಡು ಬೀಜ ತಂದ್ಕೊಡ್ರಿ ಅಂತ ಹೇಳ್ತೀನಿ. ಎಲ್ಲ ಹಾಕಿ ಕಾಯಿಪಲ್ಲೆ ನಾವು ಮಾರೋಣ, ಏನೋ ಒಂದು ಮಾಡೋಣ ಆತ. ಆತ್ ನೀ ಹಿಂಗೆ ಖುಷಿ ಇದ್ದೆ ಅಂದ್ರೆ ನನಗೂ ನೋಡವ, ನೀ ಸಪ್ಪಗಿದ್ದ ನನ್ನ ಕೈ ಕಾಲಾಡಂಗಿಲ್ಲ. ಯಾಕಂದ್ರೆ ಈಗಲ್ಲ ನಮ್ಮ ದೋಸ್ತಾನಿ ಎಷ್ಟು ಸಣ್ಣ ನೋಡಿದಂಗಿತ್ರ ಹಿಂಗ ಬಂದೀವಿ. ಆದ್ರೆ ಹಿಂಗೆ ಇರ್ಬೇಡವ. ಆತ್ ಬರ್ಲಿ, ಹೋಗಂಬ ಮನೆಗೆ ಹೋಗಂಬ. ಹೊತ್ತಾತು, ಅಡಿಗೆ ಮಾಡ್ಬೇಕು. ನಾ ಮುಂಜಾನೆ ಏನೂ ಮಾಡೇ ಇಲ್ಲ. ಮತ್ತೆ ಇವ್ರ ಗೌಡ್ರು ಬರೋ ಹೊತ್ತಾತು, ಅಡಿಗೆ ಮಾಡೋಣ. ಮತ್ತಿಲ್ಲ ಅಂದ್ರೆ ಮತ್ತೆ ಏನಂತಾರ ಬೈತಾರ, ಮೊದ್ಲ ಸಿಟ್ಟು ಮನುಷ್ಯ. ನಡಿ ಹೋಗ ನಡಿ. ಕೆಲವು ತಿಂಗಳುಗಳ ನಂತರ. ಇವ ಆರಾಮದಿಯಾ ಇವ? ಹಾ ಅಪ್ಪ, ಆರಾಮದೀನಿ. ನೀವ್ ಆರಾಮದಿರಿ? ಹ್ಞೂನವ ಆರಾಮದೀನಿ. ನಿಮ್ಮ ಮನೆಯವರು ನಿಮ್ಮ ಯಜಮಾನ್ರು ಆರಾಮದಾರಿಲ್ಲ? ಹಾ, ಅವರು ಆರಾಮದಾರಪ್ಪ. ಅಣ್ಣ ಇಲ್ಲೇ ಬಂದಿದ್ದ ನಮ್ಮಂತಲೇ. ಓ, ಅಣ್ಣನು ಬಂದನ? ಆ ಬಾಬಾ ಏನು ಅಣ್ಣ ಅತ್ತಿಗೆ ಏನ್ ಜೋರ್ ಐತಲ್ಲ? ಹಾ ಅಪ್ಪ, ಅದು ನಿನ್ನಂತಲ್ಲಿ ಏನೋ ಮಾತಾಡ್ಬೇಕಿತ್ತು. ಅಣ್ಣ ಮಾತಾಡ್ತಾ ನೋಡ್ಕೊಡ್ತೀನಿ. ಹೌದಾ? ನನ್ನಂತಲ್ಲಿ ಮಾತಾಡೋದಿತ್ತ ಅಣ್ಣಂದು? ಕೊಡು, ಏನಂತ ಕೇಳ್ತೀನಿ. ಹಲೋ ಅಪ್ಪ, ನಾನು ರಾಜು ಮಾತಾಡೋದು. ಹೇಳಪ್ಪ, ಆರಾಮದಿಯಾ? ಮತ್ತೆ ನನ್ನ ಸೊಸಿ ಹೆಂಗ ಆರಾಮದಳಿಲ್ಲ? ಹಾ ಅಪ್ಪ, ಎಲ್ಲರೂ ಆರಾಮದೀವಿ. ನಿನ್ನಂತಲ್ಲೇ ಒಂದ್ ಏನ ಕೇಳ್ಬೇಕಾಗಿತ್ತು. ಮತ್ತೇನ್ ಅನ್ಕೊಂತೀನ ಅಂತ. ಅಯ್ಯ ಮಗನ, ಅನ್ಕೊಳಕ್ ಏನೈತಪ್ಪ, ಕೇಳಿ ಏನು? ಅದು ಏನಿಲ್ಲಪ್ಪ, ಇಲ್ಲೊಂಚೂರು ನಾವು ಕಂಪ್ನಿ ಮಾಡ್ಬೇಕಂತ ಮಾಡಿದ್ವಿ. ನಾನು ತಂಗಿ ಇಬ್ನು, ಮತ್ತೆ ತಂಗಿ ಗಂಡ ನನ್ನ ಹೆಂಡತಿ 4 ಮಂದಿ ಸೇರಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕು ನಮ್ದ ಸ್ವಂತ ಅಂತಂದು. ನಾವ ಏನಾರ ಅಕಸ್ಮಿಕ ಸ್ವಂತ ಕಂಪ್ನಿ ಏನಾರ ಶುರು ಮಾಡಿದ್ರ ಅದ್ರವನ್ನ ಮತ್ತೆ ನಾ ಏನ್ ಹೇಳಕ್ಕೋಲ್ಲ, ರೊಕ್ಕ ಸುರುಮಳೆನ ಸುರಿತೈತಿ ನೋಡಿಪ್ಪ. ಅದಕ್ಕೆ ಸ್ವಲ್ಪ ಬಂಡವಾಳ ಬೇಕಲ್ಲ. ನಾವು ಈಗ ದುಡಿಯೋದು ನಮ್ಮ ಖರ್ಚಿಗೆ ಇಲ್ಲ, ಕರೆಕ್ಟ್ ಆಗತೈತಿ. ಬಂಡವಾಳ ಅಂತಿಲ್ಲ. ಅದಕ್ಕೆ ಒಂಚೂರು ನಿಮ್ದು ಪ್ರಾಪರ್ಟಿನ ಒಂಚೂರು ಇದು ಮಾಡ್ಬೇಕಾಗಿತ್ತು. ಇಲ್ಲ ನಮ್ಮ ಹೆಸರು ಹಚ್ಚಿರಿ, ನಾವು ಇಲ್ಲಿ ಯಾರಿಗ ಇದು ಮಾಡ್ತೀವಿ. ನೋಡ್ರಿ ಮತ್ತೆ ಹೆಂಗ ಅನುಕೂಲ, ಮತ್ತೆ ಹೆಂಗ್ ಮಾಡೋಣ, ಮಾರನ ಏನ್ ನಮ್ಮ ಹೆಸರು ಹಚ್ತಿರಪ್ಪ? ಕಂಪ್ನಿ ಮಾಡ್ತೀರಾ? ಹೋಗ್ಬಿಡು. ಅಲ್ಲಪ್ಪ, ಮತ್ತೆ ಅಷ್ಟು ಚಲೋದ ರೊಕ್ಕದ ಏನಾಗತ್ತೆ ಅಂತಿದ್ ಅಂದ್ಮೇಲೆ ಈ ನಮ್ಮ ಹಳ್ಳಿಯಾಗ ಏನ್ ಇವಕ್ಕೇನ್ ಬೆಲೆ ಐತೆ ಭೂಮಿಗೆ? ಹಂಗೇನ್ ಬೆಲೆ ಇರಂಗಿಲ್ಲ. ತಗೋ, ಅದಕ್ಕೇನತಿ ಮಾಡ್ಬಿಡ್ರಿ. ಮಾರಿ ನೀವು ನಿಮ್ಗೇನ್ ಬೇಕು ನೋಡಿ ಮಾಡ್ಕೋರಿ. ನಿಮ್ಗಿಂತ ಹೆಚ್ಚಿಂದ ಏನೈತಪ್ಪ ಮಗನ, ಹೌದಿಲ್ಲ? ಅಲ್ಲಪ್ಪ, ಅವು ಒಪ್ಲಿಲ್ಲ ಅಂದ್ರ ಅಕ್ಕಿ ಒಪ್ಪಿಗೆ ಯಾರೇ ಬೇಕಾಗೈತೆ? ಏನಿಲ್ಲ, ಇಬ್ರಿಗೂ ಅರ್ಧ ಮಾಡ್ಕೊಡ್ತೀನಿ, ತಗೋರಿ. ಏನಾಗಂಗಿಲ್ಲ. ಅಕ್ಕಿ ಮಗಳದು ಅಕ್ಕಿದ್ ಏನಾರು ಮಾಡ್ಕೊಳಕ್ಕ, ನಿಂದು ಏನಾರು ಮಾಡ್ಕೊರಪ್ಪ. ನಮಗೆ ಈ ಮಾರಾಪಾರ ಜಂಜಟ ಹಚ್ಚಕ್ ಹೋಗ್ಬೇಡ್ರಿ. ಎಲ್ಲ ಇದ್ದದ ಆಸ್ತಿ ಇದ್ಬಿದ್ದೆಲ್ಲ ಅರ್ಧ ಮಾಡಿ ನಿನಗರ್ಧ ತಂಗಿಗರ್ಧ ಹಚ್ಬಿಡ್ತೀನಿ. ಏನಾರ ಕಮ್ಕೊರ್ ಮಾಡಿರದ ನಿಮ್ ಸೊಲೆಗೆ
ನೀವೇನೋ ಹೋಗುವುದು ಕಂಪ್ನಿ ಗಿಂಪ್ನಿ ಮಾಡಿ ಉದ್ದಾರ ಹಾಕಿರಿ ಅಂದ್ರ ಯಾರು ಬೇಡ ಅಂತಾರ ಆಗ್ಲಿತ್ತೋ. ನಾ ಎಲ್ಲ ಹಚ್ಚಿಸ್ತೀನಿ ಸುಮ್ಮನೆ. ಹೇ ನಿಂದ್ರಿ ಏನು ಮಾತಾಡಕ್ ಹೋಗ್ಬೇಡಿ. ಅದೆಲ್ಲ ಆಗಂಗಿಲ್ಲ. ನಾನ್ ಮಾತ್ರ ಇದನ್ನ ಮಾಡಕ್ ಬಿಡಂಗಿಲ್ಲ, ಭಾಗ ಹಾಕಕ್ ಬಿಡಂಗಿಲ್ಲ. ನಾವಿನ್ನ ಬದುಕಿವ್ರಿ. ಬದುಕಿದ್ದಾಗ ನಾವು ಅಷ್ಟು ಆಸ್ತಿನ ತಗೊಂಡ್ ಹೋದ್ರಂದ್ರ ನಾವು ಭಿಕ್ಷೆ ಬಿಡಕ್ ಹೋಗೋಣ. ಏನು ಮಾತಾಡಕತ್ತಿರಲ್ಲ. ಅಲ್ಲ ನಿಮ್ಗೆ ನಾನು ಅದಕ್ಕೆ ಅವಕಾಶ ಕೊಡಂಗಿಲ್ಲ. ಕೊಡಲ್ಲ ಅಂದ್ರೆ ಕೊಡಲ್ಲ. ಅಪ್ಪ ಏನ ಅನ್ನಕತ್ತಾಳಲ್ಲವ್ವ, ಆಕಿಗೆ ಬ್ಯಾಡಂತಪ್ಪ, ಆಸ್ತಿನೂ ಕೊಡಲ್ಲ ಅಂತ ಮಾರಲ್ಲ ಅಂತ ಹಿಂಗ ಅನ್ನಕತ್ತಾಳ. ಅಲ್ಲಪ್ಪ ಮತ್ತೆ ನಾವು ಏನೋ ಒಂದು ಉದ್ದಾರ ಆಗೋದ್ ಬೇಡ ಅಂತನಪ್ಪ. ಮತ್ತೆ ಹಿಂಗ ಜೀವನ ಪರ್ಯಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಕೊಂಡು ಹೋಗೋಣ. ನಾವು ಒಂದು ಕಂಪ್ನಿ ಅಂತ ಮಾಡ್ಕೊಂಡು ನಮ್ಮ ಒಂದು ಚಲೋ ಬೆಳೆದು 4 ಮನೆ ನಾಳೆ ಇಟ್ಕೊಂಡು ನಾವು ಒಂದು ದೊಡ್ಡ ಆಫೀಸರ್ ಆಗೋದ್ ಬೇಡ ಅಂತ ನಾವಾಗ ಬರೀ ಹಿಂಗ ಇನ್ನೊಬ್ರು ಕೈ ದುಡ್ಕೊಂತ ಹೋಗೋದು ಆಕಿ ಖುಷಿ ಅಂತ. ಮತ್ತೆ ನೀವ್ ಯಾಕೆ ತಲೆ ಕೆಡ್ಸ್ಕೊಂತಿರೋ? ಆಕಿ ಬಗ್ಗೆ ನಾನು ಚಿಂತೆ ಮಾಡಲ್ಲ. ನಿಮಗ್ ಬೇಕು ಓದಿಲ್ಲ, ನಾ 2 ಭಾಗ ಮಾಡ್ತೀನಿ ಸುಮ್ಮನೆ. ಇಲ್ಲ ಅಂದ್ರೆ ಇಲ್ಲ. ಇದಕ್ ಮಾತ್ರ ನಾನು ಅವಕಾಶ ಕೊಡಂಗಿಲ್ಲ. ಇಷ್ಟು ದಿವಸ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ದ ಸಾಕಾಗೈತೆ. ಇನ್ನು ಇಷ್ಟೆಲ್ಲ ಆದ್ಮೇಗೂ ಇನ್ನ ಸುಮ್ಮನೆ ಇರ್ಬೇಕಂದ್ರೆ ನನ್ನಿಂದ ಆಗಲ್ಲ. 4 ಭಾಗ ಮಾಡ್ಬೇಕು ಆಸ್ತಿ ಒಳಗ. 4, ಒಂದು ನಿಮಗ, ಒಂದು ನನಗ, ಒಂದು ಮಗಳಿಗೆ, ಒಂದು ಮಗ. ನನಗ ಈಗ ಯಾರ ಮ್ಯಾಗೂ ನಂಬಿಕೆ ಉಳಿದಿಲ್ಲ. ಮಕ್ಳು ಹೋಗಿ ಅಲ್ಲಿ ಕುತ್ಕೊಂಡು ನಮ್ನಿಂದ ನಾ ಸತ್ತ ಹುಗಿಯಾಕಾದ್ರೂ 1 ರೂಪಾಯಿ ಬೇಕಲ್ಲ. ಅದಂತೂ ಸಾಧ್ಯನೇ ಇಲ್ಲ. ನಾ ಕೊಡಲ್ಲ ಅಂದ್ರೆ ಕೊಡಲ್ಲ. 4 ಭಾಗ ಆಗ್ಬೇಕಂದ್ರೆ ಆಗ್ಬೇಕು. ಅಲ್ಲಪ್ಪ ಅವ 4 ಭಾಗ ಅಂತ 4 ಭಾಗ ಮಾಡಿದ್ರೆ ಏನ್ ಬರುತ್ತದ್ರಾಗ? ಅಲ್ಲ ನೀವ್ ಯಾಕೆ ಅಲ್ಲಿರ್ಬೇಕು? ಇಲ್ಲೇ ಕರ್ಕೊಂಡು ಬರ್ತೀನಲ್ಲ ನಾನು. ಅಲ್ಲ ನನ್ನಂತಲ್ಲೇ ನೀನಿರು, ಮಗಳಂತಲ್ಲೇ ಅವು ಇರ್ತಾಳ. ತಲೆಗೆ ಒಬ್ಬೊಬ್ರು ಇಟ್ಕೊಂಡು ಜಪನ್ ಮಾಡ್ತೀವಿ. ಅಲ್ಲಪ್ಪ ಮತ್ತೆ ಈಗ ನಮಗಿಲ್ಲಿ ಅವಿಷ್ಟು ಆಟ ಮಾಡಿದ್ರೆ ಅಲ್ಲಿ ಏನ್ ಬರುತ್ತೆ? ಹಳ್ಳೆ ರೊಕ್ಕ ಅದು ಎಷ್ಟಾಗುತ್ತೆ ಹೇಳಿ ನೋಡೋಣ. ಭಾಳ ಬರಂಗಿಲ್ಲ. 4 ಭಾಗ ಮಾಡಿದ್ರೆ ನಮ್ಗೆ ಎದಕ್ ಬೇಕಪ್ಪ? ಅದಾಗೋದಿಲ್ಲ. ಕಂಪ್ನಿನ ಆಗಲ್ಲ, ಏನು ಮಾಡಕ್ಕಾಗಿಲ್ಲ. ನಾನು ಬೇಡ, ತಂಗಿಗೊಂದು ಭಾಗ ನಂಗೊಂದು 2 ಆದ್ರೆ ಏನೋ ಒಟ್ಟು ಕೈ ಹತ್ತತ್ತೆ. ಒಟ್ಟಿಲ್ಲೊಟ್ಟು ಸಾಲ ಫಲ ಮಾಡ್ಕೊಂಡು ಹೆಂಗೋ ಒಂದ್ ಮಾಡ್ತೀನಿ. ಹೇಳಪ್ಪ ಹೋಗಿ ನೀನಾರ ಒಟ್ಟು. ಅಲ್ಲಿ ಈ ಆಸ್ತಿ ತಗೊಂಡು ಬೆಂಕಿಸ್ತೀನಿ. ಇಲ್ಲೇನು ಇರ್ತೀವಿ ನಾವೇಂದ್ರ ಮಕ್ಳು ಅಂತ ಹೋಗಲ್ಲ. ಅಲ್ಲಿ ಹೇಳಕತ್ತಾನ ಮಗ, ಇಲ್ಲಿ ಕರ್ಕೊಂಡ್ಬರ್ತೀನಿ, ನೀವು ಅಲ್ಲಿ ಇರೋದು ಬೇಡ ಅಂತಂದು. ತಣ್ಣ ಮಕ್ಳು ಅಂತೆಲ್ಲ ಚಂದಾಗಿರೋದು ಬಿಟ್ಟು ಅದು ಬೇರೆ ದೇಶದಾಗ ಹೋಗಿ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಜರಿಗೆ ಇರೋದು ಬಿಟ್ಟು ಇಲ್ಲಿ ಯಾವನ್ ಬೇಕಾಗೈತಿ? ಇಲ್ಲಿ ಹೊಲದಾಗ ಮಣ್ಣಾಗ ಕೆಸರಾಗ ದುಡ್ಕೊಂಡ್ ತಿನ್ನೋದು. ಅಲ್ಲಿ ಅವ್ರು ಕಂಪ್ನಿ ಶುರು ಮಾಡಿ ಕಂಪ್ನಿಯಾಗ ಹಂಗ ರೊಕ್ಕ ದುಡ್ಕೊಂತ ಹೋಗ್ತಾರ. ಅದನ್ ಬಿಟ್ಟು ಇದ್ ಬೇಕಾಗಿಲ್ಲ. ನಾನು ಅಷ್ಟು ಮಕ್ಳು ಹೆಸಲ ಬರೀತೀನಿ. 4 ಭಾಗ ಬೇಡ, ಬೇಡ. ನಾವು ಮಕ್ಳು ಅಂತಲ್ಲಿ ಇದ್ಮೇಲೆ ಇನ್ಯಾಕೆ 4 ಭಾಗ? ನೋಡ್ರಿ, ಟೈಮು, ಸಂದರ್ಭ, ಯಾರು ಯಾವಾಗ ಹೆಂಗ ಏನಾಗತ್ತ ಗೊತ್ತಿಲ್ಲ. ನಾನು ಹೇಳಕತ್ತೀನಿ, ನನಗೆ ಮಾತ್ರ ಯಾರ ಮೇಲೆ ನಂಬಿಕೆ ಇರೋದಿಲ್ಲ. ಆಮೇಲೆ ಮೇಲತ್ತು ಬೇಕಿಲ್ಲ. ನಾವು ಅಲ್ಲಿ ಹೋಗಂಗಿಲ್ಲ. ನಾವಿಲ್ಲೇ, ನಾವು ಹುಟ್ಟಿದೂರು ಬೆಳೆದೂರು ನಮ್ಮ ದೇಶ, ನಾವು ಇಲ್ಲೇ ಇರೋದು. ನಾನು ಮಾತ್ರ ಎಲ್ಲೂ ಕಾಲ್ ಕೆತ್ತಂಗಿಲ್ಲ. 4 ಭಾಗ ಆಗ್ಬೇಕಂದ್ರೆ ಆಗ್ಬೇಕು. ನನಗೆ ಬೇರೆ ದೇಶಕ್ಕೆ ಹೋಗೋದು ಬೇಡ. ಮಕ್ಕಳದು ಏನು ನನಗೆ ನಂಬಿಕೆ ಇಲ್ಲ. ನನಗೆ ಬೇಕಂದ್ರೆ ಬೇಕು. ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಹೌದಾ ಹೌದಾ ಹಂಗ ಆಯ್ತು ಮಗನ. ನೋಡಪ್ಪ, ನಿಮ್ಮವ್ವ ಆಕಿ ಭಾಗ ಬೇಕಂತ ನೋಡು. ನನ್ನ ಭಾಗದ್ದು ನೀವೇ ತಗೋರಿ. ನಿಮ್ಮಿಬ್ಬರದು ನನ್ನ ಭಾಗದ್ದು ಸೇರಿಸಿ ತಗೋರಿ. ಆಕಿಗೆ ಭಾಗದ್ದೆಲ್ಲ ಆಕಿಗೆ ಮನಿ ಇಲ್ಲೊಂಚೂರು ಹೊಲ ಐತಲ್ಲ, ಅದೇನ ಸೊಪ್ಪು ಪಪ್ಪು ಹಾಕ್ಯಾಳಲ್ಲ, ಅದೊಂದು ಬಿಟ್ಟು ಕೊಟ್ಬಿಡ್ರಿ. ಈ ಮನ್ಯಾಗ ಇಲ್ಲೇ ಬಿದ್ದಿರ್ಲಾಕ, ಅಲ್ಲೇ ಇರುವಲ್ಲಾಕ. ನೋಡಪ್ಪ ಎಷ್ಟದಳವ. ಅಲ್ಲ ಮಕ್ಳು ಜೀವನದ ಬಗ್ಗೆ ಚಿಂತಿಲ್ಲ. ಆಸ್ತಿ ಮಾಡ್ಬೇಕು, ಆಸ್ತಿ ತಗೋಬೇಕು, ತಂದ ನೋಡ್ಕೊಂತ ಒಂದು ಚೂರರ ಒಂದು ವಿಚಾರ ಮಕ್ಳು ಉದಾರ ಆಗಲ್ಲ ಅನ್ನೋದು ಇಲ್ಲ ನೋಡಕಿಗೆ. ಯಪ್ಪ ಆಕಿ ಯಾವತ್ತಿದ್ರು ನಮ್ಗೆ ಒಳ್ಳೇದ್ ಬೇಸಿಲ್ಲ. ನೀನ ನಮ್ಗೆ ಇಷ್ಟೆಲ್ಲ ಓದಿಸಿ ಇಷ್ಟೆಲ್ಲ ಮಾಡಿ ನಮ್ಗೆ ಈ ದೇಶದ ಬಂದು ದುಡ್ಕೊಂಡು ಹಿಂಗೆಲ್ಲ ಇರಂಗ್ ಮಾಡಿದ್ದ ನೀನು. ನಮ್ಗೆ ಯಾವಾಗಿಂತ ಆಕಿ ನಮ್ಗೆ ಒಳ್ಳೇದ್ ಬೇಸಿಲ್ಲ, ಒಳ್ಳೇದನ್ನ ಯಾವತ್ತೂ ವಿಚಾರ ಮಾಡಿಲ್ಲ. ಆಕಿ ನಮ್ಗೆ ಬೇಡಪ್ಪ, ನೀ ಬಂದ್ಬಿಡು. ನಿಂದ ಆಸ್ತಿ ಪಾಸ್ತಿ ಎಲ್ಲ ನಮ್ಗೆ ಬರ್ಕೊಡ್ತೀನಿ ಎಲ್ಲ. ನಾವು ನಿನ್ನ ಬಂಗಾರದಂಗೆ ಇಟ್ಕೊಂಡು ಜೋಪಾನ ಮಾಡ್ಕೋತೀವಿ. ಇಲ್ಲೇ ಬಾ, ನಮ್ಮ ಅಂತಲೇ ಬಾ ನೀನು. ಆಕಿ ಅವನ್ ಬರಕ್ ಒಲ್ಲೆ ಅಂತ ಅಲ್ಲ, ಅಲ್ಲೇ ಇರೋಳಾಕ. ತಡಿಯಪ್ಪ, ಕಡೆ ಸಲ ಒಂದ್ಸಲ ಕೇಳ್ತೀನಿ ಏನಂತ ಅಂತಂದು. ನೋಡು, ಈಗ ಮಗ ಕರೆಯಕತ್ತಾನ. ನನ್ನ ಭಾಗದ್ದು ನಾನು 2 ಮಕ್ಳಿಗೆ ಹಚ್ತೀನಿ. ನೋಡು, ನಿನ್ ಭಾಗ ಇಲ್ಲೇ ಇರ್ತೀನಿ ಅಂದ್ರೆ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನಕತ್ತಾರ. ಮತ್ತ ನಾ ಒಬ್ಬತ್ತ ಹೋಗ್ಲೇ, ನೀ ಬರ್ತೀಯ. ನೋಡು, ಲಾಸ್ಟ್ ಹೇಳಕತ್ತೀನಿ, ನಾನಂತೂ ನನ್ನ ಮಕ್ಳು ಅಂತೇಳಿ ಹೋಗತ್ತ. ಈ ಹಳ್ಳಿ ಕೊಂಪಿ ಇದ್ರಾಗೆಲ್ಲ ನನಗೆ ಇರಕ್ಕೆ ಇಷ್ಟ ಇಲ್ಲ. ನನಗೂ ಒಂದು ಪ್ರೆಸ್ಟೀಜ್. ನನ್ನ ಮಕ್ಳು ಬೇರೆ ದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂತಾರ ಅಂದ್ರೆ ನನಗೂ ಖುಷಿಲಿ. ಇಷ್ಟು ಕಷ್ಟಪಟ್ಟೆಲ್ಲ ಓದಿಸಿನಿ, ಇಷ್ಟೆಲ್ಲ ಮಾಡೀನಿ. ನನ್ನ ಮಕ್ಳು ಕಡೆ ಕಲಕ್ ನಾನು ಅಷ್ಟು ಚಂದ ನೋಡ್ಕೊಂತಾವ್. ಯಾರಿಗೆ ಮಾಡೋದು ನಾವು ಮಕ್ಳಿಗೆಲ್ಲ? ನಿನಗದೆಲ್ಲ ಗೊತ್ತಾಗಿಲ್ಲ. ನೀ ಏನೀಗ ಬರಕ್ಕೆ ಇಲ್ಲ. ನೀ ಮುಲ್ಲಾಜೆ ಇಲ್ಲ. ನೀ ಬರ್ಲಿಕ್ಕೂ ನಾವು ಹೋಗತ್ನ. ನಿನ್ನ ಅವಶ್ಯಕತೆ ಏನು ನನಗೇನಿಲ್ಲ. ನನ್ನ ಮಕ್ಳು ಬೇಕಾದಂಗ ನನ್ನ ಮಕ್ಳು ನೋಡ್ಕೊಂತಾರೆ. ನೀನೇನ್ ಹೇಳು? ಅಲ್ಲ ರೀ, ವಿಚಾರ ಮಾಡ್ರಿ, ದುಡುಕ್ಬೇಡ್ರಿ. ನನ್ನ ಮಾತು ಕೇಳ್ರಿ. ದುಡುಕಿ ನಿರ್ಧಾರ ತಗೊಂಡ್ರೆ ವಾಪಸ್ ಬರಂಗಿಲ್ಲ. ನನ್ನ ಮಾತು ಕೇಳ್ರಿ, ಬ್ಯಾಡ್ರಿ. ಆಸ್ತಿ 4 ಭಾಗನ ಮಾಡ್ರಿ. ಇಲ್ಲೇ ಇರ್ರಿ, ಬೇಡ. ದೂರದ ಬೆಟ್ಟ ನೋಡಕ್ ಚಂದ, ಅಲ್ಲಿ ಹೋದಾಗ ಗೊತ್ತಾಗೋದು ಕಲ್ಲೆಷ್ಟು ಮುಳ್ಳೆಷ್ಟು ಅಂತಂದು ವಿಚಾರ ಮಾಡ್ರಿ. ನಾ ಹೇಳಕತ್ತೀನಿ, ನನಗೆ ನೀವು ಹಿಂಗೆ ಮಾಡೋದು ಯಾಕೆ ನನಗೆ ಇಷ್ಟ ಆಗೋಲ್ತು. ಇಷ್ಟು ಅತಿ ವ್ಯಾಮೋಹ ಚಲೋ ಅಲ್ಲ. ವ್ಯಾಮೋಹ ಇರ್ಬೇಕು ಮಕ್ಕಳ ಬಗ್ಗೆ. ಆದ್ರೆ ಈ ರೀತಿ ಅಲ್ಲಿ ಕುತ್ಕೊಂಡು ನಮ್ಮ ಆಸ್ತಿ ಮಾರಿ ಒಂದು ತಾಯಿ ತಂದಿ ನಮ್ಮ ಭೂಮಿ ಇದ್ರ ಬಗ್ಗೆ ಯಾವ ಬೆಲೆನೂ ಇಲ್ಲ ಅವ್ರಿಗೆ. ನಾಳೆ ನಮ್ಮನ್ನ ನೋಡ್ತಾರಂತನೂ ಇಲ್ಲ, ನಿಮ್ಮನ್ನ ನೋಡ್ತಾರಂತನೂ ನನಗೆ ಯಾಕೆ ಅನಿಸ್ವಲ್ತು. ಯಾಕೆ ಬೇಕ್ರಿ? ಬ್ಯಾಡ್ರಿ, ನನ್ನ ಮಾತು ಕೇಳ್ರಿ. ನೀವು ಹೋಗ್ಬೇಡ್ರಿ. ನಾನು ನೀವು ಇಲ್ಲೇ ಆರಾಮಿರೋಣ. ಆಳು ಕಾಳು ಮಕ್ಕಳು ಮನಿ ಮಕ್ಕಳಿಗಿಂತ ಹೆಚ್ಚದಾರ. ನಮ್ಮನ್ನ ಹಡದ ತಂದೆ ತಾಯಿಗತೆ ಜೋಪಾನ ಮಾಡ್ತಾರ. ಇರೋ ತನಕ ಹೊಲ್ದಾಗಿನ ತಿನ್ಕೊಂಡು ಆರಾಮಿರೋಣ. ಆಮೇಲೆ ಇಲ್ಲದ ಕಾಲಕ್ಕೆ ಅದು ಅಷ್ಟು ಅವ್ರಿಗೆ ಹೋಗುತ್ತಲ್ಲ. ಆದ್ರೆ ಈಗ ಯಾಕೆ ಅದನ್ನೆಲ್ಲ ಮಾಡಕತ್ತೀರಿ? ಬೇಡ, ನನ್ನ ಮಾತು ಕೇಳ್ರಿ. ಇದೆಲ್ಲ ಹರಿಕತಿ ಪುರಾಣ ನನಗೆ ಹೇಳಕ್ ಹೋಗ್ಬೇಡ. ಬರಕ್ಕೆ ಬರಲ್ಲ. ನಿನ್ನ ಭಾಗ ನೀ ಇಟ್ಕೊಂಡು ಇಲ್ಲೇ ಇರ್ತೀಯ, ಏನ ನಮ್ ಜೊತೆ ಬರ್ತೀಯ ಅಷ್ಟೇ ಹೇಳು. ಇದ ನಿಮ್ ಕಡೆ ನಿರ್ಧಾರನ? ಆಯ್ತು, ನಂದು ನಿರ್ಧಾರ ಕೇಳ್ರಿ. ನಾ ಬರೋದಿಲ್ಲ. ನನ್ನ ಆಸ್ತಿ ನನ್ಗೇನು ನನ್ನ ಭಾಗಕ್ಕೆ ಬರ್ಬೇಕಲ್ಲ, ಅದನ್ನ ನನಗೆ ಬಿಟ್ಟು ಕೊಟ್ಬಿಡ್ರಿ. ಈ ಮನಿ ನಂದೆಲ್ಲ ನನಗೆ ಏನೇನು ಕೊಡ್ಬೇಕಲ್ಲ ಕೊಟ್ಬಿಡ್ರಿ. ನೀವು ನಿಮ್ಮ ಮಕ್ಳು ಏನು ತಗೋಬೇಕಲ್ಲ ತಗೊಂಡು ಹೋಗ್ರಿ. ನಾ ಮಾತ್ರ ಅಲ್ಲಿ ಬರಲ್ಲ. ಹಂಗಿದ್ರೆ ನಾ ಹೋಗ್ತೀನಿ ನೋಡು. ನಾ ಮಾತ್ರ ಇಲ್ಲಿರಲ್ಲ, ನೀವು ಒಬ್ಬೇಕಿರ್ಬೇಕಾಗತ್ತ. ಆಯ್ತು, ನಾ ಒಬ್ಬೇಕೆ ಇದ್ರೂ ಚಿಂತಿಲ್ಲ. ನಾ ಮಾತ್ರ ಅಲ್ಲಿ ಬರಲ್ಲ. ಮಗನ ಆತಪ್ಪ, ಆಕಿ ಬರಲ್ಲ ಅಂತ. ಆಕಿ ಮನಿ ಅದೇನೇನ ಕಾಪಲ್ಲಿ ಅವು ಇವು ಹಾಕೊಂಡ್ರಲ್ಲ,
ಅದೆಲ್ಲ ಅಂದ್ರೆ ಒಂದು 10 ಎಕರೆ ಆಗುತ್ತೆ. ಅದೊಂದು 10 ಎಕರೆ ಈ ಮನೆಗೆ ನೀವು ಬಿಟ್ಟು ಹೋಗೋಣ. ಉಳ್ಕಾದು ಅಷ್ಟು ನಿಮ್ಮ ಹೆಸರಲ್ಲಿ ಹಚ್ತೀನಿ. ಬೇಕಾದಷ್ಟು ರೊಕ್ಕ ಆಗುತ್ತೆ. ನಾನು ಅಲ್ಲೇ ಬಂದ್ಬಿಡ್ತೀನಿ ಇರುವಳ್ಳ ಒಬ್ಬಿಗೆ ಯಾವಾಗ ಗೊತ್ತಾಗುತ್ತೆ ಎಷ್ಟು ದಿವಸ ಇರ್ತಾಳೆ ಇರಲಿ ನೋಡೋಣ. ಆಯ್ತು ತಗೋಪ್ಪ. ಆಕೆಗೆ ಇಷ್ಟ ಐತೆ ಅಂದಮೇಲೆ ಬಂದ್ಬಿಡಪ್ಪ. ನಾವು ಇಲ್ಲಿ ನಿನ್ನ ಹಂಗ ಎಷ್ಟು ಚಂದ ಇಟ್ಕೋತೀವಿ ಅಂತ ಆಮೇಲೆ ಅವಾಗ ಬೇಕಿರ್ತಲ್ಲ, ಅವಾಗ ಆಕೆಗೆ ಗೊತ್ತಾಗುತ್ತೆ ನಾವು ಹೋಗ್ಲಿಲ್ಲ ತಪ್ಪು ಮಾಡಿದ್ದಿಲ್ಲ ಅಂತೇಳಿ. ಬಂದ್ಬಿಡಪ್ಪ ನೀನು. ಆಯ್ತು, ಇವೆಲ್ಲ ಕಾಗದಪತ್ರ ಎಲ್ಲ ಸಜ್ಜು ಮಾಡಿ ಎಲ್ಲ ಇದನ್ನ ಮಾಡಿ ನಿಮ್ಮ ಹೆಸರಲ್ಲಿ ಮಾಡಿಸಿ ಎಲ್ಲ ಡಾಕ್ಯುಮೆಂಟ್ಸು ಅವನ್ನೆಲ್ಲ ಇದು ಮಾಡ್ಕೊಂಡು ಬರ್ತೀನಿ ತಗೋ.